ಹುಬ್ಬಳ್ಳಿ ನಗರದ ಎಪಿಎಂಸಿ ಆವರಣದ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಆಯೋಜಿಸಿದ್ದ ಇನ್ ಕಾಮೆಕ್ಸ್ 2026 ಕಾರ್ಯಕ್ರಮವನ್ನು ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ, ರಾಜ್ಯಸಭಾ ಸದಸ್ಯ ನಾರಾಯಣಸಾಬ್ ಭಾಂಡಗೆ, ಇನ್ ಕಾಮೆಕ್ಸ್ ಮುಖ್ಯಸ್ಥ ಮಹಾದೇವ ಕರಮರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಾಗತಿಕ ಮಟ್ಟದಲ್ಲಿ ಭಾರತ ಉತ್ಪಾದನಾ ಹಬ್ ಆಗಿ ಬೆಳೆಯುತ್ತಿದೆ. ರೈಲ್ವೆ ವಿದ್ಯುದೀಕರಣ, ಉಕ್ಕು ಉತ್ಪಾದನೆ, ಮೊಬೈಲ್ ಫೋನ್ ತಯಾರಿಕೆ, ರಸ್ತೆ, ಬಂದರು ಮತ್ತು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯಲ್ಲಿ ದೇಶ ಮುಂಚೂಣಿಯಲ್ಲಿದೆ. ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗೆ ತಾಂತ್ರಿಕ ಒಪ್ಪಿಗೆ ನೀಡಲಾಗಿದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅಗತ್ಯ ನೆರವು ನೀಡುತ್ತಿದೆ ಎಂದು ಹೇಳಿದರು. 150 ಏರ್ಪೋರ್ಟ್ಗಳಾಗ್ಯಾವ. ಅದರಲ್ಲಿ ಒಂದು 10-12 ಏರ್ಪೋರ್ಟ್ಗಳು ಇಡೀ ದೇಶಾದ್ಯಂತ ಇವತ್ತು ಬೇರೆ ಬೇರೆ ಕಾರಣದಿಂದ ನಾನ್ ಆಪರೇಷನ್ ಅಲ್ಲಿ ಅವನು ನಾವು ಇತ್ತೀಚೆಗೆ ಉಡಾನ್ 4ದಲ್ಲಿ ವಿ ಆರ್ ಟೇಕಿಂಗ್ ಇಟ್ ಟು ದೆಮ್ ಇಂಟು ದಿ ಅದನ್ನ ಹೆಂಗೆ ಆಪರೇಷನಲ್ ಮಾಡಬಹುದು ಅಂತ ವಿಚಾರ ಮಾಡ್ತಾ ಇದ್ದೀವಿ.